ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಮನೆಯವ್ರಿಗೆ ಒಂದು ಕ್ಲಿಪ್ಪಿಂಗ್ ತೆಗೀರಿ ಅಂದೆ. ಅವ್ರಿಗೆ ಹಾಡು ಹೇಳಕ್ಕಂತೂ ಕರೆಕ್ಟ್ ಆಗಿ ಬರಲ್ಲ. ಆದ್ರೂ ಹಾಡು ಹೇಳೋ ಆಸೆ. ಈ ಸುಂದರ ಬೆಳದಿಂಗಳ ಈ ಸುಂದರ ಹಂಚಿನಲ್ಲಿ ನನ್ನ ನಿನ್ನ ನಡುಲಿ. ನೋಡಿದ್ರಾ ನಮ್ಮ ಮನೆಯವ್ರು ಆಡಿದ ತಕ್ಷಣ ನನಗೆ ಎಂತ ಸ್ಮೈಲ್ ಬಂತು ನನ್ನ ಮುಖದಲ್ಲಿ ಅಂತ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಅವ್ರು ಏನೇ ತಪ್ಪಾಗಿ ಆಡಿರ್ಬೋದು, ಆದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಬೌಲ್ದು ಲಿಂಕ್ ಕೇಳ್ತಾ ಇದ್ದೀರಾ, ಅದನ್ನ ಹುಡುಕ್ಬಿಟ್ಟು ಹಾಕ್ತೀನಿ. ಈ ಬ್ಲೌಸ್ಗೆ ಇದಕ್ಕೆ ಸ್ಯಾರಿಗೆ ನಾನು ಬ್ಲೌಸೇ ಹೊಲ್ಸಿಲ್ಲ ಅಂತ ಹೇಳ್ಬೋದು. ಇದೇ ಇತ್ತಲ್ವಾ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ಸೀರೆಗೆ ಜಿಗ್ಜಾಗ್ ಮಾಡ್ಸ್ಕೊಂಡ್ ಬಂದಿದ್ದೀನಿ ಅಷ್ಟೇನೆ. ನಾನು ರೆಡಿ ಆಗ್ಬೇಕಾದ್ರೆ ಎಲ್ಲೋ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಅವಳು. ಇವಾಗ ಪಾತ್ರೆ ತೊಳಿಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, ತುಂಬಾ ಪಾತ್ರೆಗಳನ್ನ ಒಂದೇ ಸಲ ಡಂಪ್ ಮಾಡ್ಕೊಂಡಿರ್ತೀವಲ್ವಾ, ಅದ್ ನೋಡಿದ್ರೆ ಸಾಕು ಬೇಜಾರಾಗ್ತಾ ಇರುತ್ತೆ. ಹಂಗಾಗಿ ಮೊದ್ಲು ಪ್ಲೇಟ್ ಎಲ್ಲ ತೊಳ್ಕೊಂಡು, ಆಮೇಲೆ ಲೋಟ, ಗ್ಲಾಸು ಇವೆಲ್ಲ ತೊಳೆದು, ಆಮೇಲೆ ನಾವು ಪಾತ್ರೆಗಳನ್ನ ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳೆಯೋದ್ರಿಂದ ಬೇಗ ಆಗುತ್ತೆ. ಇಲ್ಲಿ ಮತ್ತೆ ನಾನು ಅಡ್ಲಕಾಯಿ ಗೊಜ್ಜು ಮಾಡ್ತಾ ಇದ್ದೆ. ಆ ರೆಸಿಪಿ ತಿಳಿಸೋಣ ಅನ್ಕೊಂಡೆ, ಆಗ್ಲೇ ಇಲ್ಲ. ಇನ್ನೊಂದ್ಸಲಿ ತಿಳಿಸ್ತೀನಿ. ಥ್ಯಾಂಕ್ ಯು.